ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸೂರ್ಯಗ್ರಹಣದ ಬಗ್ಗೆ ತುಂಬ ಡೌಟ್ ಕೇಳಿದ್ದೀರಾ. ಅಂದರೆ ಹಾಸ್ಪಿಟ್ಲಿಗೆ ಹೋಗ್ಬೋದಾ, ನಮಗೆ ಬಂದು ಅಪಾಯಿಂಟ್ಮೆಂಟ್ ಇದೆ, ಸ್ಕ್ಯಾನಿಂಗ್ ಇದೆ, ಅನಾಮಲಿ ಸ್ಕ್ಯಾನ್ ಇದೆ, ಮತ್ತು ಹೊರಗಡೆ ಓಡಾಡ್ಬೋದಾ, ವರ್ಕಿಂಗ್ ವಿಮೆನ್ಸ್ ಹೇಗೆ, ಈ ಥರನೂ ಕ್ವೆಶ್ಚನ್ ಕೇಳಿದ್ದೀರಾ. ಸೊ ಅವ್ರಿಗೆ ಈ ವಿಡಿಯೋ. ಸೊ ಫೆಬ್ರವರಿ 17 ಅಂದರೆ ನಾಳೆ ಬಂದು ಗ್ರಹಣ ಇದೆ. ಸ್ಟಾರ್ಟ್ ಆಗೋದು ಬಂದು 3:26 ಮಧ್ಯಾಹ್ನಕ್ಕೆ, ಮತ್ತು ಎಂಡ್ ಆಗೋದು 7:57 ನೈಟ್ಗೆ ಎಂಡ್ ಆಗಿಬಿಡುತ್ತೆ. ಸೊ ಇದು ನಮ್ಮ ದೇಶಕ್ಕೆ, ಭಾರತ ದೇಶಕ್ಕೆ ಬಂದು ಗೋಚರ ಇಲ್ಲ, ಇದು ಬೇರೆ ದೇಶಗಳಲ್ಲಿ ಗೋಚರ ಇದೆ. ಸೊ ಹಂಗಿದ್ರೂ ಕೂಡ ಬರೀ ಕಣ್ಣಿಂದ ಏನು ನೋಡೋಕ್ಕೆ ಹೋಗಬೇಡಿ. ಮತ್ತು ಹೊರಗಡೆ ಓಡಾಡ್ಬೋದಾ ಅಂದರೆ ಗ್ರಹಣದ ಸಮಯದಲ್ಲಿ ಆದಷ್ಟು ಅವಾಯ್ಡ್ ಮಾಡಿ. ಅಂದರೆ 3:30 8 ಗಂಟೆವರೆಗೂ ಅವಾಯ್ಡ್ ಮಾಡೋದು ಒಳ್ಳೆಯದು. ಬೇಕಾದರೆ ನಿಮಗೆ ಹಾಸ್ಪಿಟ್ಲಲ್ಲಿ ಹೋಗಬೇಕು, ನಾನು ಹಾಸ್ಪಿಟ್ಲಿಗೆ ಹೋಗಿ ಬರಬೇಕು ಅಂದರೆ ಮಾರ್ನಿಂಗ್ ಹೇಗೂ ಟೈಮ್ ಇರುತ್ತಲ್ಲ ನಿಮಗೆ, 10 ನಿಮಗೆ 3 ನಿಮಗೆ ಟೈಮ್ ಇರುತ್ತೆ. ಸೊ ಆ ಟೈಮಿಂಗ್ಸಲ್ಲಿ ನೀವು ಹಾಸ್ಪಿಟ್ಲಿಗೆ ಹೋಗಿ ನಿಮ್ಮ ಸ್ಕ್ಯಾನ್ಸು ಇಲ್ಲ ಅಪಾಯಿಂಟ್ಮೆಂಟ್ಸ್ ಏನಾದರೂ ಇದ್ದರೆ ಮುಗಿಸ್ಕೊಳ್ಳಿ. ಸೊ ಹೋಗಬಾರ್ದು ಅಂತೆಲ್ಲ ಏನೂ ಇಲ್ಲ. ಆದಷ್ಟು ಬಿಸಿಲಿಗೆ ಎಕ್ಸ್ಪೋಸ್ ಆಗದೆ ನೀವು ಬಂದು ಸ್ವಲ್ಪ ಕೊಡೆ ಆ ಥರದ್ದು ಬಳಸ್ಕೊಳ್ಳಿ. ಒಂದು ಸ್ವಲ್ಪ ಚೆನ್ನಾಗಿ ಮೈ ತುಂಬ ಬಟ್ಟೆ ಹಾಕ್ಕೊಳ್ಳಿ. ಸೊ ಸೂರ್ಯಗ್ರಹಣ ನಮ್ಮ ದೇಶಕ್ಕೆ ಇಲ್ಲದೇ ಇರ್ಬೋದು, ಬಟ್ ಅದರ ಒಂದು ಪ್ರಭಾವ ಅನ್ನೋದು ಸ್ವಲ್ಪ ಇದ್ದೇ ಇರುತ್ತೆ. ಸೊ ಹಾಗಾಗಿ ಬರೀ ಕಣ್ಣಿಂದ ನೋಡೋದೇ ಆಗ್ಬೋದು, ಇಲ್ಲ ಬಿಸಿಲಲ್ಲಿ ಜಾಸ್ತಿ ಓಡಾಡೋದೇ ಆಗ್ಬೋದು, ಅದನ್ನೆಲ್ಲ ಮಾಡೋದನ್ನ ಅವಾಯ್ಡ್ ಮಾಡಿ. ಮತ್ತು ಆವತ್ತಿನ ದಿವಸ ನಾನ್ ವೆಜ್ ಬೇಡ, ಆದಷ್ಟು ನಾನ್ ವೆಜ್ನ ಅವಾಯ್ಡ್ ಮಾಡಿಬಿಡಿ. ನಾನ್ ವೆಜ್ ತಿನ್ನೋದ್ರಿಂದ ಗ್ರಹಣದ ಸಮಯದಲ್ಲಿ ಏನಾಗುತ್ತೆ ಅಂತಂದರೆ ಜೀರ್ಣಕ್ರಿಯೆಗೆ ಬಾಧಿಸೋದು ಖಂಡಿತವಾಗ್ಲೂ ಅದು ಹಾಗೇ ಆಗುತ್ತೆ. ನಾನು ಪ್ರತಿ ವಿಡಿಯೋದಲ್ಲೂ ಹೇಳಿರ್ತೀನಿ. ಸೊ ಅದೊಂಚೂರು ನೋಡ್ಕೊಳ್ಳಿ, ನಾನ್ ವೆಜ್ ಬೇಡ. ಸರಳವಾಗಿ ಜೀರ್ಣ ಆಗುವಂತಹ ಊಟಗಳು, ವೆಜಿಟೇರಿಯನ್ ಆಗಿ ಅವತ್ತಿನ ದಿವಸ ನೀವು ಊಟ ಮಾಡಿ, ಚೆನ್ನಾಗಿ ನೀರು ಕುಡೀರಿ, ನಿಮ್ಮನ್ನು ನೀವು ಹೈಡ್ರೇಟಾಗಿ ಇಟ್ಕೊಳ್ಳಿ. ಇನ್ಮೇಲೆ ಬಿಸಿಲು ಜಾಸ್ತಿ ಇರುತ್ತೆ ಅಂತ ಹೇಳ್ತಿದ್ದಾರೆ ಈ ವರ್ಷ, ಯಾಕಂದರೆ ಶಿವರಾತ್ರಿ ಕಳೀತಿದ್ದಂಗೆ ಬಿಸಿಲು ಅಂತಲೇ ಹೇಳೋದು ಸಾಮಾನ್ಯವಾಗಿ ಅಲ್ವಾ. ಸೊ ಈ ಶಿವರಾತ್ರಿ ಆದಮೇಲೆ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಜಾಸ್ತಿ ಬಿಸಿಲಿದ್ದಾಗ ಹುಷಾರಾಗಿ ನೋಡ್ಕೊಳ್ಳಿ. ನಾನ್ ವೆಜ್ ಆಗಲಿ, ತುಂಬ ಹೀಟಿನ ಪದಾರ್ಥಗಳನ್ನಾಗಲಿ ತಿನ್ನೋದನ್ನ ಅವಾಯ್ಡ್ ಮಾಡಿ. ಆದಷ್ಟು ಎಳ್ನೀರು ಮತ್ತು ಚೆನ್ನಾಗಿ ವೈಟಮಿನ್ ಸಿ ರಿಚ್ ಆಗಿರುವಂಥ ಫ್ರೂಟ್ಸ್ ಜ್ಯೂಸಸ್ಸು, ಎಳ್ನೀರು, ಗಂಜಿ, ಅನ್ನದ ಗಂಜಿ ಇದ್ದರೆ ಅದಕ್ಕೆ ಒಂದು ಸ್ವಲ್ಪ ಮಜ್ಜಿಗೆನೋ ಮೊಸರು ಸೇರಿಸ್ಬಿಟ್ಟು, ಮುದ್ದೆ ಇದ್ದರೆ ಅದನ್ನು ಕಲಸಿ ಒಂದು ಸ್ವಲ್ಪ ಈರುಳ್ಳಿ ಹಾಕಿ ನೀವು ಅದನ್ನು ತಿನ್ನೋದಾಗ್ಬೋದು. ಆ ಥರ ಮಾಡ್ಕೊಳ್ಳಿ. ಸೊ ಆ ಥರ ಮಾಡೋದ್ರಿಂದ ನಿಮಗೆ ಒಳ್ಳೆ ಹೈಡ್ರೇಟಾಗಿರುತ್ತೆ. ಸೊ ಈ ನಾನ್ ವೆಜ್ ಎಲ್ಲ ಬೇಡ ಅನ್ನೋದು ಏನಕ್ಕೆ ಅಂದರೆ ಸೂರ್ಯನ ಕಿರಣಗಳು ಬಂದು ನಮ್ಮ ದೇಹದ ಮೇಲೆ ಬೀಳುತ್ತೆ ಆ ಒಂದು ಸಮಯದಲ್ಲಿ, ಮತ್ತು ರೇಡಿಯೇಷನ್ ಇರುತ್ತೆ ಅಂತಾರೆ. ನಾನ್ ವೆಜ್ ಬೇಡ ಇರೋ ಲೆಕ್ಕ, ಗ್ರಹಣದ ಸಮಯದಲ್ಲಿ ನಾನ್ ವೆಜ್ ಅಂಥವೆಲ್ಲ ಬೇಡ. ಉಷ್ಣ ಹೆವಿ ಆಗ್ಬೋದು, ಹೊಟ್ಟೆ ನೋವು ಜಾಸ್ತಿ ಆಗ್ಬೋದು. ಸೊ ಹಾಗಾಗಿ ಆದಷ್ಟು ನಾನ್ ವೆಜ್ ಅವಾಯ್ಡ್ ಮಾಡಿಬಿಟ್ಟು ಮೆತ್ತಗೆ ತಣ್ಣಗೆ ಇರುವಂತಹ ಊಟಗಳನ್ನು ತೊಗೊಳ್ಳಿ, ವೆಜ್ಜಾಗಿ ತೊಗೊಳ್ಳಿ. ಮತ್ತು ಬಂದು ನಿದ್ದೆ ಮಾಡ್ಬೋದಂತ ಕೇಳ್ತೀರಾ, ಎಲ್ಲ ಮಲ್ಕೋಬೋದು, ಏನು ತೊಂದರೆ ಇಲ್ಲ. ಮೊಬೈಲ್ ನೋಡ್ಬೋದಾ ಅಂತ ಕೇಳ್ತೀರಾ, ನೋಡ್ಬೋದು, ಏನೂ ತೊಂದರೆ ಇಲ್ಲ. ಆದಷ್ಟು ಜಾಸ್ತಿ ಬಳಕೆ ಬೇಡ, ಮೊಬೈಲ್ ಬಳಕೆ ಜಾಸ್ತಿ ಬೇಡ. ಗ್ರಹಣದ ಸಮಯದಲ್ಲಿ ಅವಾಯ್ಡ್ ಮಾಡೋದು ಬಂದು ತುಂಬಾ ಒಳ್ಳೆಯದು. ಸೊ ಟಿ ವಿ ಎಲ್ಲ ನೋಡ್ಬೋದು, ಅಲಗಾಡದೆ ಮಲ್ಕೋಬೇಕು, ಬಾತ್ರೂಮ್ ಯೂಸ್ ಮಾಡ್ಬೋದಾ, ಯೂಸ್ ಮಾಡಬಾರ್ದು ಅದೆಲ್ಲ ಕೇಳ್ತೀರಾ. ಸೊ ಅದೆಲ್ಲ ಏನು ತೊಂದರೆ ಇಲ್ಲ. ತುಂಬ ಮೂಢನಂಬಿಕೆಗಳನ್ನ ನಂಬಕ್ಕೆ ಹೋಗಬೇಡಿ. ಆಗಿನ ಕಾಲದಲ್ಲೆಲ್ಲನೂ ಹೊರಗಡೆ ಅಡುಗೆ ಮಾಡೋರು, ನೈಟ್ ಹೊತ್ತು ಗ್ರಹಣ ಬಂದಾಗ ನೈಟಲ್ಲಿ ಅಡುಗೆ ಮಾಡೋರು ಅನ್ನೋ ಕಾರಣಕ್ಕೆ ಗ್ರಹಣದ ಸಮಯದಲ್ಲಿ ಬಂದು ಜಾಸ್ತಿ ಅಡುಗೆ ಎಲ್ಲ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಸೊ ಗರ್ಭಿಣಿ ಸ್ತ್ರೀಯರು ರಾತ್ರಿ ಸಮಯದಲ್ಲಿ ಹೊರಗಡೆ ಹೋಗೋದು ಬೇಡ ಅನ್ನೋ ಕಾರಣಕ್ಕೆ ಹೋಗಬಾರ್ದು ನೈಟ್ ಟೈಮಲ್ಲಿ, ಆ ಥರ ಎಲ್ಲನೂ ಹೇಳಿದರು. ಬಟ್ ಈಗ ಆ ಥರನೇ ಎಲ್ಲರ ಮನೇಲೂ ಟಾಯ್ಲೆಟ್ಸ್ ಇದೆ, ಆರಾಮಾಗಿ ಟಾಯ್ಲೆಟ್ಸ್ ಯೂಸ್ ಮಾಡ್ಬೋದು. ಅಡುಗೆ ಮಾಡ್ಬೋದಾ ಅಂದರೆ ನೀವು ಅಡುಗೆ ಫಸ್ಟೇ ಮಾಡಿಟ್ಕೊಳ್ಳಿ. ಶಾರ್ಪ್ ಥಿಂಗ್ಸ್ ಅಂದಾಗ ಚಾಕು ಅಂತ ಶಾರ್ಪ್ ಥಿಂಗ್ಸ್ ಜೊತೆ ಎಲ್ಲನೂ ಜಾಸ್ತಿ ಏನು ಹಚ್ಚೋದು ಕುಯ್ಯೋದು ಅವೆಲ್ಲ ಮಾಡೋಕ್ಕೆ ಹೋಗಬೇಡಿ. ಕೆಲವು ಟೈಮಲ್ಲಿ ನೆಗೆಟಿವ್ಸ್ ಜಾಸ್ತಿ ಇರುತ್ತೆ ಈ ಸೂರ್ಯಗ್ರಹಣದ ಟೈಮಲ್ಲಿ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ನಿದ್ದೆ ಮಾಡಂಗಿದ್ರೆ ಮಲ್ಕೊಳ್ಳಿ, ಏನು ತೊಂದರೆ ಇಲ್ಲ, ಅದೆಲ್ಲ ನಿಮಗೇನು ಪ್ರಾಬ್ಲಮ್ ಕೊಡೋಲ್ಲ. ಅಲಗಾಡದೇ ಇರೋದು, ಓಡಾಡದೇ ಇರೋದು, ಕುತ್ಕೊಂಡೇ ಇರೋದು ಹಂಗೆಲ್ಲ ಏನೂ ಬೇಡ. ಗರಿಕೆ ಹುಳುಗಳನ್ನ ತಂದು ಮನೆ ಕಿಟಕಿಗಳ ಹತ್ರ, ಬಾಗ್ಲ ಹತ್ರ, ಮನೆ ದೇವ್ರ ಪೂಜೆ ಸಾಮಾನುಗಳ ಹತ್ರ ಎಲ್ಲ ಹಾಕಿಟ್ಬಿಡಿ. ಕುಡಿಯೋ ನೀರೆಲ್ಲ ಹಾಕಿಟ್ಬಿಡಿ. ಗ್ರಹಣ ಮುಗಿದ ಮೇಲೆ ನೀವು ಅದನ್ನೆಲ್ಲ ತೆಗೆದು ಎಲ್ಲಾದರೂ ಒಂದು ಮರದ ಕೆಳಗೆ ಹಾಕ್ಬಿಟ್ಟು ನೀವು ನೆಕ್ಸ್ಟ್ ಡೇ ಬೇಕಾದರೆ ಮನೆ ಕ್ಲೀನ್ ಮಾಡ್ಕೋಬೋದು, ಅದೇನು ತೊಂದರೆ ಇಲ್ಲ. ಪೂಜೆ ಕೂಡ ನೀವು ನೆಕ್ಸ್ಟ್ ಡೇ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ. ಟೇಕ್ ಕೇರ್, ಬಾಯ್.